ಸೊ ಡಿ ಕೆ ಶಿ ಸಿ ಎಂ ಆಗಲಿ ಒಳ್ಳೆಯದು ಅಂತ ಇನ್ನೊಂದು ರಿಯಾಕ್ಷನ್ ಬಂದಿದೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ. ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸಿ ಎಂ, ಹೋಮ್ ಮಿನಿಸ್ಟರ್, ಡಿ ಸಿ ಎಂ ಎಲ್ಲರೂ ಮಾತಾಡಬೇಕಾಗಿ ಬಂತು. ಇದೇ ಅವ್ರ ಉದ್ದೇಶ, ಅವರ ಉದ್ದೇಶನೇ ಇದು. ಈ ಥರ ಎಲ್ಲರೂ ರಿಯಾಕ್ಟ್ ಮಾಡಲಿ ಅಂತಲೇ ಹೇಳಿಕೆ ಕೊಡೋದು. ಒಂದು ಎಚ್ಚರಿಕೆ ಕೊಟ್ಟೆ ಬಿಟ್ಟರೆ ನಾಳೆ ಬೆಳಗ್ಗೆ ಬುಲ್ಡೋಸರ್ ತೊಗೊಂಡೋಗಿ ನೀವು ಕಡೆ ಬಿಡ್ತೀವಿ ಅಂತಲ್ಲ. ಇಟ್ ಈಸ್ ಅನ್ಫಾರ್ಚುನೇಟ್. ಐ ಮೀನ್ ಇಟ್ ಈಸ್ ಟೇಕನ್ ಇನ್ ಎ ರಾಂಗ್ ಸೆನ್ಸ್. I didn't mean that tomorrow itself I am going to send the bulldozers and demolish the houses. That was not my intention. So it is wrong. ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಈ ವಿಚಾರವಾಗಿ, ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನೇನ್ರಿ ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಇದಕ್ಕೆಲ್ಲ? ಯಾರೋ ಒಬ್ಬರು MLA ಮಾತಾಡ್ಬಿಟ್ರು, ಯಾರೋ ಒಬ್ಬರು MLC ಮಾತಾಡ್ಬಿಟ್ರು ಅಂತಂದರೆ ಏನು ನಡೆದಿದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಯಾರಿಗೂ. ಅವ್ರಿಗಿಷ್ಟ ಬಂದಂಗೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಬೇರೆಯವರೆಲ್ಲ ರಿಯಾಕ್ಟ್ ಮಾಡ್ತಾ ಕೂತಿದ್ದಾರೆ. ಇಷ್ಟೇ ರಾಜ್ಯದಲ್ಲಿ ನಡೀತಾ ಇರೋದು.